Guru Diksha IAS presents News Spot at 8 p.m. ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 11 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆಯನ್ನ ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಮಸ್ಟ್ ಹಾರ್ನೆಸ್ ದ ಪೊಟೆನ್ಷಿಯಲ್ ಆಫ್ ಯಂಗ್ ಗರ್ಲ್ಸ್. ಈ ಒಂದು ಆರ್ಟಿಕಲ್ ಅನ್ನ ಮುಖ್ಯವಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂಗವಾಗಿ ಭಾರತದಲ್ಲಿ 15 ವಯಸ್ಸಿನ ಹೆಚ್ಚಿನ ಹೆಣ್ಣು ಮಕ್ಕಳನ್ನ ನೋಡಿದಂತಹ ಸಂದರ್ಭದಲ್ಲಿ ಒಟ್ಟು 120 ಮಿಲಿಯನ್ಗೆ ನಾವು ನೋಡ್ತಾ ಇರುವಂತದ್ದು. ಈ 120 ಮಿಲಿಯನ್ ಹೆಣ್ಣು ಮಕ್ಕಳು ಇವತ್ತು 18ರಿಂದ ಅಥವಾ 15ರಿಂದ 24 ವರ್ಷದ ಒಳಗಡೆ ಏನು ನೋಡ್ತಾ ಇದೀವೋ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಹೊಂದಿರುವಂತಹ ರಾಷ್ಟ್ರವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ 120 ಮಿಲಿಯನ್ ಹೆಣ್ಣು ಮಕ್ಕಳನ್ನ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಆ ಪೊಟೆನ್ಷಿಯಲ್ ಅನ್ನ ಬಳಸಲು ನಾವು ಸಫಲರಿದ್ದೇವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನ ಮುಖ್ಯವಾಗಿ ಇಲ್ಲಿ ಮಾಡ್ತಾ ಇರುವಂತದ್ದು. ಮೊದಲನೇ ಹಂತದಲ್ಲಿ ಐತಿಹಾಸಿಕವಾಗಿ ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಇವತ್ತು ಕಂಟೆಂಪರರಿ ಸಮಯದಲ್ಲೂ ನೋಡಿದಂತಹ ಕಾರಣಗಳನ್ನ ನೋಡಿದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಕೌಟುಂಬಿಕವಾಗಿ ಫ್ಯಾಮಿಲಿಯಿಂದ ಸಮಸ್ಯೆಗಳು, ಈ 3 ಕ್ಷೇತ್ರಗಳಿಂದ ಹೆಣ್ಣು ಮಕ್ಕಳು ಬಹುದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು. ಹಾಗೆ ಇರುವಂತಹ ಕಾರಣಕ್ಕೆ ಅವರಲ್ಲಿ ಇರುವಂತಹ ಪೊಟೆನ್ಷಿಯಲ್ ಅನ್ನ, ಅವರಲ್ಲಿ ಇರುವಂತಹ ರಿಸೋರ್ಸಸ್ ಅನ್ನ ನಾವು ಸರಿಯಾಗಿ ದೇಶದಲ್ಲಿ ಬಳಸಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಹಾಗೆ ನೋಡಿದಾಗ ಇವತ್ತಿಗೂ ದೇಶದಲ್ಲಿ 18 ವಯಸ್ಸಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇರುವಂತಹವರ ಸಂಖ್ಯೆ ಬಹುದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಹಾಗೆ ಆ 18ನೇ ವಯಸ್ಸಿನ ಒಳಗಡೆ ಅಂದ್ರೆ 16 ವಯಸ್ಸು ರೀಚ್ ಆದ ಕೂಡಲೇ ಮದುವೆ ಮಾಡಿಬಿಡ್ತಾರೆ. 18 ವಯಸ್ಸು ಆಗೋದಕ್ಕಿಂತ ಮುನ್ನ ಮಕ್ಕಳನ್ನ ಅಥವಾ ಮಕ್ಕಳಾಗುವಂತಹ ಸಮಸ್ಯೆಗಳು ಎದುರಾಗುವಂತದ್ದು. 18 ವಯಸ್ಸಿನ ಮುಂಚೆ ಏನಾದರೂ ಹೆಣ್ಣು ಮಕ್ಕಳು ಗರ್ಭಧಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಾಯಿ ಸಾವನ್ನಪ್ಪುವಂತಹ ಪರ್ಸೆಂಟೇಜ್ ಏನಿರುತ್ತಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತದೆ. ಆ ಒಂದು ಕಾರಣಕ್ಕೆ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಬಹುದೊಡ್ಡ ಮಟ್ಟದ ಸಮಸ್ಯೆಗಳು ಅಥವಾ ಆರೋಗ್ಯದ ಮೇಲೆ ಆಗ್ತಾ ಇರುವಂತಹ ಪ್ರಭಾವಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಇವೆಲ್ಲದಕ್ಕೆ ಕಾರಣ ಏನು? ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 2019 ಮತ್ತು 21ರ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇವತ್ತಿಗೂ ಪ್ರತಿ 4 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗು ಬಹಳ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗ್ತಾ ಇರುವಂತದ್ದು. ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆಯನ್ನ ಭಾರತ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು 120 ಮಿಲಿಯನ್ ಜನಸಂಖ್ಯೆ ಹೆಣ್ಣು ಮಕ್ಕಳದ್ದು ಸಂಬಂಧಿಸಿದಂತೆ ಉಪಯೋಗಿಸಲು ಅಥವಾ ಅವರ ಪೊಟೆನ್ಷಿಯಲ್ ಅನ್ನ ಹಾರ್ನೆಸ್ ಮಾಡಲು ಮಾಡಬೇಕಾದಂತಹ ಪ್ರಯತ್ನಗಳು ಏನೇನು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಒಂದು ಕಡೆ ಸರ್ಕಾರ ಏನೋ ಒಂದಿಷ್ಟು ಸ್ಕೀಮ್ಸ್ ಗಳನ್ನ ತರ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಅಡಲ್ಸೆಂಟ್ ಫ್ಯಾಮಿಲಿ ಹೆಲ್ತ್ ಸರ್ವಿಸಸ್, ಮುಖ್ಯವಾಗಿ ರಾಷ್ಟ್ರೀಯ ಕಿಶೋರ್ ಸ್ವಸ್ಥ ಕಾರ್ಯಕ್ರಮದ ಅಡಿಯಲ್ಲಿ ಅಡಲ್ಸೆಂಟ್ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತಹ ಆರೋಗ್ಯಕರ ಪ್ರಯತ್ನಗಳನ್ನ ನಡೆಸ್ತಾ ಇರುವಂತದ್ದು. ಇವಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ, ಹಾಗಾದರೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಒಂದು ಕಡೆ ಆರೋಗ್ಯ ಕ್ಷೇತ್ರದಲ್ಲಿ ನ್ಯಾಷನಲ್ ಅಡಲ್ಸೆಂಟ್ ಹೆಲ್ತ್ ಸರ್ವಿಸಸ್ ಏನು ಭಾರತ ಸರ್ಕಾರ ತಂದಿದೆಯೋ ಅದರ ಮೂಲಕ 18 ವಯಸ್ಸಿನ ಮಕ್ಕಳನ್ನ ಅಥವಾ ಹೆಣ್ಣು ಮಕ್ಕಳನ್ನ ಮುಖ್ಯವಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ಅನುಕೂಲ ಹಾಗೂ ಪ್ರಾವಧಾನಗಳನ್ನು ಮಾಡಲು ಪ್ರಯತ್ನಿಸುತ್ತಿರುವಂತದ್ದು. ಈಗ ಏನಾದರೂ ಭಾರತ ಈ ಹೆಣ್ಣು ಮಕ್ಕಳ ಕ್ಷೇತ್ರದಲ್ಲಿ ಬೆಳವಣಿಗೆ, ಅವರ ಸಮಗ್ರ ಬೆಳವಣಿಗೆಗೆ ಪ್ರಯತ್ನ ನಡೆಸದೇ ಇದ್ದಂತಹ ಸಂದರ್ಭದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್ 2030ರಷ್ಟೊತ್ತಿಗೆ ಏನು ನಾವು ಟಾರ್ಗೆಟ್ಸ್ ಗಳನ್ನ ಇಟ್ಕೊಂಡಿದೀವೋ ಅದನ್ನ ಸಾಧಿಸೋದ್ರಲ್ಲಿ ಸಾಧ್ಯವಾಗುವುದಿಲ್ಲ ಅನ್ನುವಂಥದ್ದು. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಟಾರ್ಗೆಟ್ಸ್ ಏನು ನಾವು 2030ಕ್ಕೆ ಇಟ್ಕೊಂಡಿದೀವೋ ಅವುಗಳನ್ನ ಸಾಧಿಸಬೇಕು ಅಂತಂದ್ರೆ ಏನನ್ನೆಲ್ಲ ಮಾಡುವ ಅವಶ್ಯಕತೆ ಇದೆ. ಒಂದು ಕಡೆ ಶಿಕ್ಷಣದ ವ್ಯವಸ್ಥೆಯನ್ನ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡುವ ಅವಶ್ಯಕತೆ ಇದೆ. ಬಹಳಷ್ಟು ಹೆಣ್ಣು ಮಕ್ಕಳು 16ನೇ ವಯಸ್ಸಿನಲ್ಲಿ ಮದುವೆ ಆಗ್ತಿದ್ದಾರೆ ಅಂದ್ರೆ 10ನೇ ತರಗತಿ ಆದ ಕೂಡಲೇ ಮದುವೆ ಮಾಡಿಬಿಡ್ತಾರೆ. ಸೊ ಅವರ ಹೈಯರ್ ಎಜುಕೇಶನ್ಗೆ ಸಂಬಂಧಿಸಿದಂತೆ ಸರ್ಕಾರ ಒಂದಿಷ್ಟು ಪ್ರಾವಧಾನಗಳನ್ನ, ತಂದೆ ತಾಯಿಯರಲ್ಲಿ ಜಾಗೃತಿಯನ್ನ, ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಣ್ಣು ಮಕ್ಕಳು ಓದಿದಂತಹ ಸಂದರ್ಭದಲ್ಲಿ ಯಾವ ರೀತಿ ದೇಶದ ಸಮಗ್ರ ಬೆಳವಣಿಗೆ ಆಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಬರೀ ಪೊಲಿಟಿಷಿಯನ್ಸ್ ಅಷ್ಟೇ ಮಾಡೋದಲ್ಲ, ಪೊಲಿಟಿಷಿಯನ್ಸ್ ಗಳ ಜೊತೆಯಲ್ಲಿ ಇರುವಂತಹ NGOs ಗಳು, ಫ್ಯಾಮಿಲಿಯಲ್ಲಿ ಇರುವಂತಹ ಹಿರಿಯರು, ಇವರೆಲ್ಲರೂ ಸೇರಿ ಕೈ ಜೋಡಿಸಿದಾಗ ಮಾತ್ರ ಏನು ಕಾಲಾಂತರವಾಗಿ ಹೆಣ್ಣು ಮಕ್ಕಳನ್ನ ಹಿಂದೆ ಹಾಕಲಾಗ್ತಿದೆಯೋ ಅವರನ್ನು ಸಹ
ಪೊಟೆನ್ಷಿಯಲಿ ಬೆನಿಫಿಷಿಯಲ್ ಮಾಡಲು ಸಾಧ್ಯವಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಎರಡನೇ ಹಂತದಲ್ಲಿ ಒಂದಿಷ್ಟು ಸರ್ವೆಗಳನ್ನ ನೋಡಿದಾಗ ಬಹಳಷ್ಟು ವರ್ಗದ ಜನರು ಇವತ್ತು ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಕಾಂಡೋಮ್ಸ್ ಗಳನ್ನ ಬಳಸ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೆ ಏನಾದರೂ ಸಣ್ಣ ವಯಸ್ಸಿನಲ್ಲೇ ಮದುವೆ ಆದಂತಹ ಸಂದರ್ಭದಲ್ಲಿ ಮಕ್ಕಳಾಗೋದನ್ನ ತಡೆ ಹಿಡಿಯಲು ಸಾಧ್ಯವಾಗ್ತಾ ಇರುವಂತದ್ದು. ಹಾಗೆ ಜನರಿಗೆ ಈ ಒಂದು ಮಗು ಆದಂತಹ ಸಂದರ್ಭದಲ್ಲಿ ಇನ್ನೊಂದು ಮಗುಗೆ ಒಂದಿಷ್ಟು ಗ್ಯಾಪ್ ಕೊಡುವಂತಹ ಆಲೋಚನೆ ವಿವೇಚನೆಯನ್ನು ಬೆಳೆಸುವ ಅವಶ್ಯಕತೆ ಇದೆ. ಹಾಗೆ ಗ್ಯಾಪ್ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ತಾಯಿಯ ಆರೋಗ್ಯದ ಮೇಲೆ ಹಾಗೂ ಮಗುವಿನ ಆರೋಗ್ಯದ ಮೇಲೂ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳು ಬೀಳ್ತಾ ಇರೋದನ್ನು ಸಹ ಸಮಾಜದಲ್ಲಿ ಎಚ್ಚೆತ್ತುವ ಅವಶ್ಯಕತೆ ಇದೆ. ಹೀಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕು ಅಂತಂದ್ರೆ ಭಾರತದಲ್ಲಿ ನಾವು ನೋಡಿದ ಹಾಗೆ ಫಿಲಾಸಫಿಕಲ್ ಲೀಡರ್ಸ್ ಏನು ಒಂದಿಷ್ಟು ಧರ್ಮದ ಗುರುಗಳು ಇದ್ದಾರೋ ಅವರು ಒಂದಿಷ್ಟು ಪ್ರಚೋದನೆಯನ್ನು ಮಾಡುವ ಅವಶ್ಯಕತೆ ಇದೆ. ಜನರಿಗೆ ತಿಳಿ ಹೇಳುವ ಅವಶ್ಯಕತೆ ಇದೆ. ಸರ್ಕಾರದೊಂದಿಗೆ ಯಾರು ಸ್ವಾಮೀಜಿಗಳಿದ್ದಾರೋ ಅಥವಾ NGOಗಳಿದ್ದಾರೋ ಅಥವಾ ಯಾರ ಮೇಲೆ ಜನರ ನಂಬಿಕೆ ಹೆಚ್ಚಿದೆಯೋ, ಇನ್ಫ್ಲೂಯೆನ್ಸರ್ಸ್ ಅಂತ ಏನ್ ಕರಿತೀವೋ, ಇವರೆಲ್ಲರೂ ಒಟ್ಟಾಗಿ ಹೇಳಿದಂತಹ ಸಂದರ್ಭದಲ್ಲಿ ಮಾತ್ರ ಸಮಾಜದಲ್ಲಿ ಬೇರೂರಿದಂತಹ ಒಂದಿಷ್ಟು ವಿಷ ಬೀಜಗಳನ್ನ ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಸಣ್ಣ ವಯಸ್ಸಿನಲ್ಲೇ ಚೈಲ್ಡ್ ಮ್ಯಾರೇಜ್ ಅನ್ನ ಏನು ಮದುವೆ ಮಾಡುವಂತಹ ಪ್ರಯತ್ನಗಳು ದೇಶದಲ್ಲಿ ಇವತ್ತಿಗೂ ನಡೀತಿದವೋ ಅವುಗಳನ್ನು ತಡೆದು ಈ ದೇಶದ 120 ಮಿಲಿಯನ್ ಜನಸಂಖ್ಯೆಯುಳ್ಳ ಹೆಣ್ಣು ಮಕ್ಕಳ ಪೊಟೆನ್ಷಿಯಲ್ ಅನ್ನ ಭಾರತ ಉಪಯೋಗಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯವನ್ನ ಹೇಳ್ತಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ ಡಿಜಿಟಲ್ ನೊಮ್ಯಾಡ್ ವೀಸಾ. ಇದೊಂದು ಟರ್ಮಿನಾಲಜಿ ಆಗಿರ್ತದೆ. ಏನಿದು ಡಿಜಿಟಲ್ ನೊಮ್ಯಾಡ್ ವೀಸಾ ಅಂದ್ರೆ ಏನು ಅಂತ ಹೇಳಿ ತಮಗೆಲ್ಲ ಗೊತ್ತಿರೋ ಹಾಗೆ ಪೋಸ್ಟ್ ಪ್ಯಾಂಡಮಿಕ್ ವರ್ಲ್ಡ್ ನಲ್ಲಿ 2020 ಸಂದರ್ಭದ ನಂತರ COVID-19 ನಂತರದಲ್ಲಿ ನಾವು ಡಿಜಿಟಲ್ ವರ್ಕ್ ನ ಬಗ್ಗೆ ಬಹಳ ಕೇಳ್ತಾ ಇದ್ವಿ. ಯಾಕಂದ್ರೆ ಬಹಳಷ್ಟು IT ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಪ್ರಾವಧಾನವನ್ನ ಮಾಡಿರುವಂತದ್ದು. ಸೊ ಅದನ್ನೇ ಡಿಜಿಟಲ್ ವರ್ಲ್ಡ್ ಅಂತಾನೆ ಕರಿತಾ ಇದೀವಿ ಅಥವಾ ಡಿಜಿಟಲ್ ವರ್ಲ್ಡ್ ಹೆಚ್ಚಾಗ್ತಾ ಇರುವಂತದ್ದು. ನೊಮ್ಯಾಡ್ ಅಂತಂದ್ರೆ ಏನು? ಅಲೆಮಾರಿಗಳು ಓಡಾಡ್ತಾ ಇರುವಂತಹವು. ವೀಸಾ ಅಂತಂದ್ರೆ ಇನ್ನೊಂದು ರಾಷ್ಟ್ರಕ್ಕೆ ಹೋಗಲು ಬೇಕಾದಂತಹ ವೀಸಾ. ಈಗ ಡಿಜಿಟಲ್ ನೊಮ್ಯಾಡ್ ವೀಸಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾರು ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡ್ತಾ ಇದ್ದಾರೋ ಅಂಡ್ ತಿರುಗಾಡಲು ಬಯಸ್ತಾರೋ ಅವರಿಗೆ ಒಂದು ವಿಶೇಷವಾದ ವೀಸಾ ಪ್ರಾವಧಾನವನ್ನ ಮಾಡ್ತಿರುವಂತದ್ದು. ಇತ್ತೀಚೆಗೆ ಇಂಡೋನೇಷ್ಯಾ ಈ ಒಂದು ಡಿಜಿಟಲ್ ನೊಮ್ಯಾಡ್ ವೀಸಾ ಪ್ರಾವಧಾನವನ್ನ ತಂದಿರುವಂತಹ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಸೊ ಈ ಡಿಜಿಟಲ್ ನೊಮ್ಯಾಡ್ ವೀಸಾ ಹೊಂದಿರುವಂತವರು ವರ್ಕ್ ಫ್ರಮ್ ಹೋಮ್ ಅಲ್ಲದೆ, ಉದಾಹರಣೆಗೆ ಇಂಡೋನೇಷ್ಯಾದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ, ಸೊ ನಾನು ತಿರುಗಾಡೋದು ಆಗುತ್ತೆ, ಕೆಲಸನೂ ಮಾಡ್ದಂಗಾಗುತ್ತೆ ಅಂತಂದಾಗ ಅವ್ರಿಗೋಸ್ಕರ ಒಂದಿಷ್ಟು ಕಾಲಾವಧಿಗೆ ಸಂಬಂಧಿಸಿದಂತೆ ಈ ಒಂದು ವೀಸಾ ಪಡೆದುಕೊಂಡು ಅಲ್ಲಿ ಇಂಡೋನೇಷ್ಯಾದಲ್ಲಿ ಉಳ್ಕೊಂಡು ಕೆಲಸ ಮಾಡಿ ಅದರಿಂದ ಬಂದಂತಹ ಹಣದಿಂದ ಅವರು ತಿರುಗಾಡಿಕೊಂಡು ಮತ್ತೆ ವಾಪಸ್ ಹೋಗಲು ಸಾಧ್ಯವಾಗುತ್ತದೆ. ಸೊ ಹೀಗೆ ಬಹಳಷ್ಟು ರಾಷ್ಟ್ರಗಳು, ಇಂಡೋನೇಷ್ಯಾ ಅಲ್ಲದೆ ಇಟಲಿ, ಬಾರ್ಬಡೋಸ್, ಕ್ರೊಯೇಷಿಯಾ, ಕೋಸ್ಟಾರಿಕಾ, ಜಾರ್ಜಿಯಾ, ಹಂಗೇರಿ, ಐಸ್ಲ್ಯಾಂಡ್, ನಾರ್ವೆ, ಸ್ಪೇನ್, ಹೀಗೆ ಬಹಳಷ್ಟು ರಾಷ್ಟ್ರಗಳು ಈ ಡಿಜಿಟಲ್ ನೊಮ್ಯಾಡ್ ವೀಸಾನ ಐಡಿಯಾ ಮುಂದಿಕ್ತಾ ಇರುವಂತದ್ದು ಮುಖ್ಯವಾಗಿ ಪ್ರವಾಸೋದ್ಯಮವನ್ನ ನಾವು ಪ್ರಚೋದಿಸಿದಂತಾಗುತ್ತದೆ. ಉದಾಹರಣೆಗೆ ಇಂಡೋನೇಷ್ಯಾ ಈ ಒಂದು ಕಾರ್ಯಕ್ರಮದಿಂದ, ಈ ಒಂದು ಡಿಜಿಟಲ್ ನೊಮ್ಯಾಡ್ ವೀಸಾದಿಂದ ಸುಮಾರು 3.6 ಮಿಲಿಯನ್ ಓವರ್ಸೀಸ್ ಟ್ರಾವೆಲರ್ಸ್ ಅನ್ನ ತನ್ನ ರಾಷ್ಟ್ರಕ್ಕೆ ಸೆಳೆಯಲಿದೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿನ ಪ್ರವಾಸೋದ್ಯಮ ಕ್ಷೇತ್ರ ಹೇಳ್ತಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಡಿಜಿಟಲ್ ನೊಮ್ಯಾಡ್ ವೀಸಾ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಒಂದು ಹೊಸ ಅನ್ವೇಷಣೆ ಅಂತಾನೆ ಹೇಳಬಹುದು ಪ್ರವಾಸೋದ್ಯಮ ಕ್ಷೇತ್ರವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಲು. ಮುಂದಿನ ಒಂದು ಆರ್ಟಿಕಲ್, ಎ ಮೆಸ್ ದಟ್ ಈಸ್ ಹಾರ್ಡ್ ಟು ಕ್ಲೀನ್ ಅಪ್. ತಮಗೆಲ್ಲ ಗೊತ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಗ್ಳೂರಿನಲ್ಲಿ ಪೌರ ಕಾರ್ಮಿಕರು ಹೋರಾಟವನ್ನ ಮಾಡಿದ್ರು ಫ್ರೀಡಂ ಪಾರ್ಕ್ ನಲ್ಲಿ. 2017 ಸಮಯದಲ್ಲೂ ಪೌರ ಕಾರ್ಮಿಕರು ಆವಾಗ ಇದ್ದಂತಹ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೂ ಸಹ ಒಂದಿಷ್ಟು ಹೋರಾಟವನ್ನ ಮಾಡಿದ್ರು. ಹಾಗಾದ್ರೆ ಈ ಒಂದು ಕರ್ನಾಟಕದಲ್ಲಿ ಮುಖ್ಯವಾಗಿ ಬ್ಯಾಂಗ್ಳೂರಲ್ಲಿ ಪೌರ ಕಾರ್ಮಿಕರ ಹೋರಾಟದ ಕಾರಣವೇನು? ಈ ಒಂದು ಹೋರಾಟ ಇವತ್ತಿಂದಲ್ಲ ಅಥವಾ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತದ್ದು ಅಲ್ಲ. ಮುಖ್ಯವಾಗಿ ಪೌರ ಕಾರ್ಮಿಕರ ಡಿಮಾಂಡ್ ಇರುವಂತದ್ದು ತಮ್ಮನ್ನ ಪರ್ಮನೆಂಟ್ ವರ್ಕರ್ಸ್ ಅನ್ನಾಗಿ ಒಳಸೆಳೆದುಕೊಳ್ಳಬೇಕು ಕಾರ್ಪೊರೇಷನ್ಗಳು ಅನ್ನುವಂಥದ್ದು. ಹಾಗಾದ್ರೆ ಈಗ ನಡೀತಿರುವಂತಹ ವ್ಯವಸ್ಥೆಯನ್ನು, ಇತ್ತೀಚಿನ ದಿನಗಳಲ್ಲಿ ಅಥವಾ ಈಗ ನಡೀತಿರುವಂತಹ ವ್ಯವಸ್ಥೆ ಮುಖ್ಯವಾಗಿ ಕಾಂಟ್ರಾಕ್ಚುಯಲ್ ಲೇಬರ್ಸ್ ಆಗಿ ಒಂದಿಷ್ಟು ಕಾಂಟ್ರಾಕ್ಟರ್ಸ್ ಈ ಒಂದು ಪೌರ ಕಾರ್ಮಿಕರ್ಸ್ ಅನ್ನ ತಗೊಳ್ತಾ ಇದ್ದಾರೆ. ತಗೊಂಡು ಸರ್ಕಾರದಿಂದ ಹಣ ಪಡೆದು ಆ ಒಂದು ಹಣವನ್ನ ಮತ್ತೆ ಪೌರ ಕಾರ್ಮಿಕರಿಗೆ ತಿಂಗಳ ವೇತನದ ಹಾಗೆ ಪೌರ ಕಾರ್ಮಿಕರಿಗೆ ಕಾಂಟ್ರಾಕ್ಟರ್ಸ್ ಗಳು ಕೊಡ್ತಾ ಇರುವಂತದ್ದು. ಸೊ ಇಲ್ಲಿ ಪೌರ ಕಾರ್ಮಿಕರ ಮುಖ್ಯವಾದ ಡಿಮಾಂಡ್ ಏನಪ್ಪಾ ಅಂತಂದ್ರೆ, ನಮಗೆ ಕಾಂಟ್ರಾಕ್ಟರ್ಸ್ ಕೆಳಗಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ,
ಯಾಕಂದ್ರೆ ನಮಗೆ ಸರಿಯಾದ ವೇತನ ಕೊಡಲ್ಲ ಅಂಡ್ ನಾವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಸಿಗಬೇಕಾದಂತಹ ವೇತನವನ್ನು ಅವರು ಒದಗಿಸ್ತಾ ಇಲ್ಲ. ತಗೊಳ್ತಾ ಇರುವಂತಹದ್ದು ಸರ್ಕಾರದ ಹತ್ರ ಹೆಚ್ಚು ತಗೋತಾ ಇದ್ದಾರೆ, ನಾವು ಮಾಡ್ತಾ ಇರೋ ಕೆಲಸಕ್ಕೆ ಕಡಿಮೆ ವೇತನವನ್ನು ಕೊಡ್ತಾ ಇದ್ದಾರೆ. ಹೀಗೆ ಆಗಬಾರದು. ಸೊ ಸರ್ಕಾರದೊಂದಿಗೆ ನಾವು ನೇರವಾಗಿ ಕೆಲಸ ಮಾಡಿ ನೇರವಾಗಿ ಪೇಮೆಂಟ್ ಪಡೆಯುವಂತಹ ವ್ಯವಸ್ಥೆ ಬಂದಂತಹ ಸಂದರ್ಭದಲ್ಲಿ ತಾವು ಮಾಡಿದಂತಹ ಕೆಲಸಕ್ಕೆ ಸರಿಯಾದ ವೇತನ ಸಿಗಲು ಸಾಧ್ಯವಾಗುತ್ತದೆ ಅಂತ ಹೇಳಿ. ಹಾಗೆ ಈ ಒಂದು ವಿಷಯ ಅಥವಾ ಈ ಒಂದು ಡಿಮಾಂಡ್ ಇತ್ತೀಚೆಗೆ ನಡೆದಂಥದ್ದು ಅಥವಾ ಶುರುವಾದಂಥದ್ದಲ್ಲ. 1976 ಸಂದರ್ಭದಲ್ಲಿ ದೇವರಾಜ ಅರಸ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ಕಮಿಟಿಯ ರಚನೆ ಮಾಡಿತ್ತು. ಆ ಕಮಿಟಿಯೂ ಸಹ ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿತ್ತು ಕಿ ಪೌರ ಕಾರ್ಮಿಕರನ್ನ ನೇರವಾಗಿ ಸರ್ಕಾರ ತನ್ನ ಹತೋಟಿ ಅಥವಾ ತನ್ನ ದಾಯರೆಯಲ್ಲಿ ತಂದು ಅವರ ಮಾಡ್ತಾ ಇರುವಂತಹ ಕೆಲಸಕ್ಕೆ ಸಂಬಂಧಿಸಿದಂತೆ ವೇತನವನ್ನ ಕೊಡಬೇಕು ಅಂತ ಹೇಳಿ. ಬಟ್ ಸರ್ಕಾರಗಳು ಅದು ಯಾವುದೇ ಒಂದು ಕಿವಿ ಕೊಡದೆ ಅದು ಮತ್ತೆ ಮುಂದೆ ನಡ್ಕೊಂಡು ಹೋಯ್ತು. 2017ರಲ್ಲಿ ಮತ್ತೆ ಇದೇ ರೀತಿಯ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಹೊಸ ಕಾನೂನನ್ನ ತಂದಿತ್ತು. ಆ ಸಂದರ್ಭದಲ್ಲಿ ಕಸ ಹೊಡೆಯುವಂತಹ ಪೌರ ಕಾರ್ಮಿಕರನ್ನ ಸರ್ಕಾರದ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ನಲ್ಲಿ ತರಲಾಗುತ್ತದೆ ಅಂತ ಹೇಳಿ. ಹಾಗಾದ್ರೆ ಕಸ ಹೊಡೆಯೋರು ಬಿಟ್ಟು ಕಸ ಕಲೆಕ್ಟ್ ಮಾಡೋರು ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಆಟೋಗಳು ತಾವು ನೋಡಿರ್ತೀರಾ, ಪ್ರತಿದಿನ ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ತಾರೆ, ಆಮೇಲೆ ಅದನ್ನ ಸೆಗ್ರಿಗೇಟ್ ಮಾಡ್ತಾರೆ, ಮತ್ತೆ ರೀಸೈಕಲ್ ಮಾಡ್ತಾರೆ. ಸೊ ಇವರೆಲ್ಲ ಏನಾಗ್ಬೇಕು? ಇವ್ರನ್ನೆಲ್ಲ ಇನ್ನೂ ಕಾಂಟ್ರಾಕ್ಟರ್ಸ್ ಗಳಿಗೆ ಇರುವಂತಹದ್ದು. ಹಾಗಾದ್ರೆ ನಿಜವಾಗಿಯೂ ಕಾಂಟ್ರಾಕ್ಟರ್ಗಳು ಇವರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದಾರ ಅನ್ನುವಂತಹ ವಿಷಯವನ್ನ ನೋಡಿದಾಗ ಈ ಕಸ ಹೊಡೆಯೋರನ್ನ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ಗೆ ತಂದಾಗ ಸರ್ಕಾರದ ಎದುರಿಗೆ ಬಂದಂತಹ ಕಾಂಟ್ರಾಕ್ಟರ್ಗಳ ಒಂದು ಎಕ್ಸ್ಪ್ಲಾಯ್ಟೇಟಿವ್ ನೇಚರ್ ಅಥವಾ ಒಂದು ಮೋಸ ಎದುರಾಗಿತ್ತು. ಮೊದಲಿಗೆ ಈ ಒಂದು ಕಾಂಟ್ರಾಕ್ಟರ್ಗಳು 37,000 ಪೌರ ಕಾರ್ಮಿಕರು ಕಸ ಹೊಡಿತಿದ್ದಾರೆ ಅಂತ ಹೇಳಿ ಬಿಲ್ ತಗೋತಾ ಇದ್ರು. ಅಂದ್ರೆ ಸುಮಾರು 12,000 ಕೋಟಿ ಆ ಒಂದು ಬಿಲ್ ಆಗಿತ್ತು. ಆದರೆ ನಿಜವಾಗಿಯೂ ಗ್ರೌಂಡ್ ಅಲ್ಲಿ ಕೆಲಸ ಮಾಡುತ್ತಿದ್ದವರು ಬರೀ 17,000 ಜನ ಮಾತ್ರ. ಹೀಗೆ 30,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ತೋರಿಸಿ ಬಿಲ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ 17,000 ಜನಕ್ಕೆ ಅದು ಸಹ ಮಿನಿಮಮ್ ವೇಜ್ಗಿನ ಕಡಿಮೆ ಹಣವನ್ನ ಕೊಡ್ತಿದ್ರು. ಹಾಗಾದ್ರೆ ಇತ್ತೀಚಿನ ಅಂದ್ರೆ ಈಗ ನಡೀತಾ ಇದ್ದಂತಹ ಹೋರಾಟಕ್ಕೆ ಬಸವರಾಜ ಬೊಮ್ಮಾಯಿ ನಮ್ಮ ಪ್ರಧಾನ ಮುಖ್ಯಮಂತ್ರಿಗಳು ಹೇಳಿದಂತಹ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಕಮಿಟಿಯ ರಚನೆ ಮಾಡಿ ತಮ್ಮನ್ನು ಸಹ ಕಸ ಕಲೆಕ್ಟ್ ಮಾಡ್ತಾ ಇರುವಂತವ್ರನ್ನು ಸಹ ನಾವು ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ನ ಅಡಿಯಲ್ಲಿ ತರ್ತೀವಿ ಅಂತ ಹೇಳಿ. ಹಾಗಾದ್ರೆ ಅದು ಏನಾದ್ರೂ ಆದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕಾಂಟ್ರಾಕ್ಟರ್ಗಳ ಲಾಬಿ ಎಷ್ಟು ದೊಡ್ಡ ಮಟ್ಟದಕ್ಕೆ ಆಗಬಹುದು ಅನ್ನುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಇಷ್ಟು 1,200 ಕೋಟಿ ರೂಪಾಯಿಗಳ ಹಣ ಇದೆ ಅಂತಂದ್ರೆ ಅಲ್ಲಿ ರಾಜಕೀಯ ಮತ್ತು ಕಾಂಟ್ರಾಕ್ಟರ್ಗಳ ಒಂದು ನಡುವಿನ ನೆಕ್ಸಸ್ ಅನ್ನ ಎತ್ತಿ ತೋರಿಸುವಂತಹ ಒಂದು ಡೌಟ್ ಉದ್ಭವ ಆಗುತ್ತದೆ. ಆದರೆ ಈಗಾಗಲೇ ಕಾಂಟ್ರಾಕ್ಟರ್ಸ್ ಗೆ ಸಂಬಂಧಿಸಿದಂತೆ ಟೆಂಡರ್ಗಳು ಹೊರಬಂದಂತಹ ಸಂದರ್ಭದಲ್ಲಿ ಮುಂದಿನ ಒಂದು ತಿಂಗಳೊಳಗೆ ಆ ಟೆಂಡರ್ ಆಗಲಿದೆ. ಹಾಗಾದ್ರೆ ಆ ಟೆಂಡರ್ ಆಗುತ್ತಾ ಅಥವಾ ಕಮಿಟಿ ಸೂಚನೆ ಬರೋವರೆಗೂ ಶಬ್ದಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂತಹದ್ದು. ಸೊ ಪೌರ ಕಾರ್ಮಿಕರ ಹೋರಾಟ 1976ರಿಂದ ಏನು ಶುರುವಾಗಿತ್ತು ಅದು ಈಗಲಾದರೂ ಮುಕ್ತಾಯಗೊಳ್ಳುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಯಾವುದೇ ಸರ್ಕಾರವಾಗಲಿ ಯಾವತ್ತು ಜನರ ಹಿತ ಮತ್ತು ಜನರಿಗೆ ನ್ಯಾಯ ಒದಗಿಸುವಂತಹ ಒಂದು ದೇಗುಲ ಆಗಿರ್ತದೆ. ಇಲ್ಲಿ ಪೌರ ಕಾರ್ಮಿಕರು ಹೋರಾಡ್ತಿರುವಂತಹದ್ದು ತಾವು ಮಾಡ್ತಾ ಇರುವಂತಹ ಕೆಲಸಕ್ಕೆ. ಒಂದು ಬೆಂಗಳೂರು ಜಿಲ್ಲೆಯಲ್ಲಿ 2 ದಿವಸ ಕಸ ತೆಗೆದಿಲ್ಲ ಅಂತಂದ್ರೆ ಇಡೀ ಬೆಂಗಳೂರು ಕೊಳೆ ನಾರುತ್ತೆ, ಎಲ್ಲಿ ನೋಡಿದ್ರು ವಾಸನೆ ಹೊಡೆಯುತ್ತೆ. ಹಾಗೆ ಸ್ವಚ್ಛವಾಗಿಡಲು ಬೆಂಗಳೂರನ್ನ ಕೆಲಸ ಮಾಡ್ತಿರುವಂತಹ ಪೌರ ಕಾರ್ಮಿಕರಿಗೆ ಸರಿಯಾದ ಹಣ ಸೇರ್ಬೇಕಾಗಿರುವಂತದ್ದು ಅಂಡ್ ಅದಕ್ಕೆ ಸರ್ಕಾರ ಖರ್ಚು ಮಾಡ್ತಿದೆ. ಮಧ್ಯವರ್ತಿಗಳು ಏನಕ್ಕೆ ತಿನ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಲೇಖಕರು ಇಲ್ಲಿ ಹಾಕ್ತಾ ಇರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ಟ್ವಿಟರ್ಸ್ ಪೆಟಿಷನ್ ಆನ್ ಸೆಕ್ಷನ್ 69A ಆಫ್ IT ಆಕ್ಟ್. ಇಲ್ಲಿ ಮುಖ್ಯವಾಗಿ ಟ್ವಿಟರ್ ಒಂದು US ಬೇಸ್ಡ್ ಕಂಪನಿ ಆಗಿರುತ್ತದೆ. ಆ ಒಂದು ಕಂಪನಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಕೇಂದ್ರ ಸರ್ಕಾರದ ಒಂದಿಷ್ಟು ಆರ್ಡರ್ಸ್ ಗಳ ವಿರುದ್ಧ ಕೇಸನ್ನ ಹಾಕಿರುವಂತದ್ದು. ಏನದು ಕೇಸು? ಮುಖ್ಯವಾಗಿ ಸರ್ಕಾರ ಈ ಒಂದು ಸೆಕ್ಷನ್ 69A ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ಅಡಿಯಲ್ಲಿ ಒಂದಿಷ್ಟು ಮಾಹಿತಿಗಳು, ಯಾಕಂದ್ರೆ ಇವತ್ತು ಟ್ವಿಟರ್ ನಲ್ಲಿ ಬಹಳಷ್ಟು ಮೆಸೇಜಸ್ಗಳು ಮತ್ತು ಅಕೌಂಟ್ಸ್ಗಳು ಕೆಲಸವನ್ನ ಅಥವಾ ಹರಿದಾಡ್ತಾ ಇರುವಂತದ್ದು, ಒಂದಿಷ್ಟು ಆರ್ಡರ್ಸ್ ಗಳನ್ನ ಈ 69A ಅಡಿಯಲ್ಲಿ ದೇಶದ ಸಾವರ್ನಿಟಿ, ಸೆಕ್ಯೂರಿಟಿ ಮತ್ತು ಪಬ್ಲಿಕ್ ಆರ್ಡರ್ ಅನ್ನ ಕಾಪಾಡುವಂತಹ ಹಿತದೃಷ್ಟಿಯಲ್ಲಿ ಆರ್ಡರ್ಸ್ ಗಳನ್ನ ಪಾಸ್ ಮಾಡಬಹುದು, ಯಾವುದೇ ಮಾಹಿತಿಯನ್ನ ತೆಗೆದುಹಾಕಲು ಅಥವಾ ಅಕೌಂಟ್ಸ್ ಗಳನ್ನ ಬ್ಲಾಕ್ ಮಾಡಲು. ಈಗ ಇಲ್ಲಿ ಟ್ವಿಟರ್ಗೆ ಕೇಂದ್ರ ಸರ್ಕಾರ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿತ್ತು, ಆರ್ಡರ್ಸ್ ಗಳನ್ನ, ರಿಟರ್ನ್ ಆರ್ಡರ್ಸ್ ಗಳನ್ನ ಈ ಸೆಕ್ಷನ್ 69A IT ಆಕ್ಟ್ ನ ಅಡಿಯಲ್ಲಿ ಒಂದಿಷ್ಟು ಟ್ವಿಟ್ಸ್ ಗಳನ್ನ ಮತ್ತು ಟ್ವಿಟರ್ ಅಕೌಂಟ್ಸ್ ಗಳನ್ನ ತೆಗೆದುಹಾಕುವಂತಹ ನಿರ್ದೇಶನವನ್ನ ಕೊಟ್ಟಿತ್ತು.
ಆದರೆ ಇಲ್ಲಿ ಟ್ವಿಟರ್ ಪ್ರಶ್ನಿಸ್ತಾ ಇರುವಂತಹದ್ದು, ಈಗ ತಾವು ಹೇಳ್ತಾ ಇರುವಂತಹ ಸೋವರ್ನಿಟಿ, ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್ ಮತ್ತು ಪಬ್ಲಿಕ್ ಆರ್ಡರ್ ನ ಆಧರಿಸಿ ಟ್ವೀಟ್ಸ್ ಅನ್ನ ತೆಗೆದುಹಾಕಿ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ಯಾವ ಪಬ್ಲಿಕ್ ಆರ್ಡರ್ ಅಥವಾ ಯಾವ ಟ್ವೀಟ್ ಏನು ಪಬ್ಲಿಕ್ ಆರ್ಡರ್ ನ ಸಮಸ್ಯೆ ಉದ್ಭವಿಸ್ತಾ ಇದೆ? ಒಂದಿಷ್ಟು ಟ್ವೀಟ್ಸ್ ಗಳನ್ನ ತೆಗೆದುಹಾಕಿದೀವಿ. ಯಾಕಂದ್ರೆ ಟ್ವಿಟರ್ ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ. ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಟ್ವೀಟ್ಸ್ ಗಳನ್ನ ಪರಿಶೀಲಿಸಿ ಅದು ಏನಾದರೂ ನಿಜವಾಗಿಯೂ ಇವುಗಳ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ತೆಗೆದುಹಾಕ್ತಾರೆ. ಆದ್ರೆ ಒಂದಿಷ್ಟು ಟ್ವೀಟ್ಸ್ ಗಳು ಯಾವುದೇ ಪಬ್ಲಿಕ್ ಆರ್ಡರ್, ಸಾವರ್ನಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಎಫೆಕ್ಟ್ ಮಾಡಲ್ಲ. ಹಾಗಾದ್ರೆ ಅವುಗಳನ್ನ ತೆಗೆದುಹಾಕುವಂತದ್ದು ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಮೂಲಭೂತ ಹಕ್ಕಾದಂತಹ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನ ವಿರುದ್ಧವಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅನ್ನ ಹಾಕಿದೆ. ಈಗ ಒಂದು ಕಡೆ ಸರ್ಕಾರ ಹೇಳ್ತಾ ಇರುವಂತದ್ದು ಎಲ್ಲಾ ಕಂಪನಿಗಳಿಗೂ ಆರ್ಟಿಕಲ್ 13 ಹಾಗೂ ಆರ್ಟಿಕಲ್ 32ರ ಅಡಿಯಲ್ಲಿ ಜುಡಿಷಿಯಲ್ ರಿವ್ಯೂಗೆ ಹೋಗುವಂತಹ ಪ್ರಾವಧಾನವಿದೆ. ಆದರೆ ಈ ದೇಶದಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ಕಂಪನಿಗಳು ಸರ್ಕಾರ ಹಾಗೂ ದೇಶದ ಕಾನೂನಿಗೆ ತಲೆ ಬಗ್ಗಿಸುವಂಥದ್ದು ಅಥವಾ ದೇಶದ ಕಾನೂನಿನ ಸಂರಕ್ಷಿಸುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಟ್ವೀಟ್ಸ್ ಗಳನ್ನ ತೆಗೆದುಹಾಕಲೇಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ತೀರ್ಪಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಹೇಗೆ ಇದನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ತೀರ್ಪನ್ನು ತಗೊಳ್ಳಲಿದೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದು ಇವತ್ತು ಬಂದಂತಹ ಮುಖ್ಯವಾದ ಆರ್ಟಿಕಲ್ಸ್ ಗಳಾಗಿದ್ವು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.